ಸ್ವಾಗತ. ಹೆಚ್ಚಾಗಿ ನಾವು ಯಕ್ಷಗಾನ ರಂಗದಲ್ಲಿ ನೋಡಬೇಕು ಅಂತಾದರೆ ಒಬ್ಬ ಹಾಡುಗಾರನಿಗೂ ಒಬ್ಬ ಭಾಗವತನಿಗೂ ಏನೆಲ್ಲ ವ್ಯತ್ಯಾಸಗಳಿವೆ ಅಂತ ಹೇಳೋ ಬಗ್ಗೆ ಭಾಳಷ್ಟು ಜನ ನಿಖರವಾಗಿ ಹೇಳ್ತಾರೆ. ಇಂತಿಂಥ ವಿಷಯಗಳು ಗೊತ್ತಿದ್ದಾಗ ಮಾತ್ರ ಒಬ್ಬ ಹಾಡುಗಾರ ಅಥವಾ ಸಂಗೀತಗಾರ ಭಾಗವತ ಆಗೋದಕ್ಕೆ ಸಾಧ್ಯ, ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಅದೇ ಒಬ್ಬ ಮದ್ದಳೆ ವಾದಕನಿಗೂ ಮದ್ದಳೆಗಾರನಿಗೂ ಇರುವ ವ್ಯತ್ಯಾಸ ಬಗ್ಗೆ ಹೆಚ್ಚಾಗಿ ಚರ್ಚೆಗಳು ನಡೆಯುವುದಿಲ್ಲ. ಹಾಗಾಗಿ ಒಬ್ಬ ಮದ್ದಳೆ ವಾದಕನಿಗೂ ಹಾಗೂ ಮದ್ದಳೆಗಾರನಿಗೂ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಮುಖ್ಯ ವ್ಯತ್ಯಾಸ, ಒಬ್ಬ ಮದ್ದಳೆಗಾರ ಎನ್ನುವ ಸ್ಥಾನಕ್ಕೆ ಬರಬೇಕಾದ್ರೆ ಅವನಿಗೆ ಚೆಂಡೆ ಮದ್ದಳೆ ಎರಡೂ ಗೊತ್ತಿರಬೇಕು ಮತ್ತು ಸಾಧ್ಯವಾದಷ್ಟು ಅದು ಒಂದೇ ಲೆಕ್ಕ, ಒಂದೇ ಪ್ರಮಾಣದಲ್ಲಿ ಗೊತ್ತಿರಬೇಕು. ಒಂದೇ ಪ್ರಮಾಣ ಹೇಳಿದರೆ ಕೆಳಗಿನ ಮಟ್ಟ ಅಲ್ಲ, ಅವನ ಮೇಲ್ಮಟ್ಟದಲ್ಲಿ ಒಂದೇ ಲೆಕ್ಕ ಇರಬೇಕು. ಚೆಂಡೆ ಎಷ್ಟು ಚೆನ್ನಾಗಿ ಬಾರಿಸ್ತಾನೋ ಸರಿಸುಮಾರು ಅಷ್ಟೇ ಚೆನ್ನಾಗಿ ಮದ್ದಳೆಯೂ ಬಾರಿಸ್ಲಿಕ್ಕೆ ಗೊತ್ತಿದ್ದವ ಅಂತಾದರೆ ಅವನು ಮದ್ದಳೆಗಾರ ಅಂತ ಕರೀತಾರೆ. ನಾನು ಚೆಂಡೆ ಮಾತ್ರ ಬಾರಿಸೋದು, ನಾನು ಮದ್ದಳೆ ಮಾತ್ರ ಬಾರಿಸೋದು ಅಂತ ಒಬ್ಬ ಇದ್ದರೆ ಅವ ಮದ್ದಳೆಗಾರ ಆಗೋದಿಲ್ಲ. ಇದು ಎರಡೂ ಗೊತ್ತಿರಬೇಕು. ಅದರ ಒಟ್ಟಿಗೆ ಸಾಹಿತ್ಯ ಜ್ಞಾನ, ತಿರುಗಾಟ ಅಂತಾದರೆ ಒಡನಾಡಿ ಭಾಗವತರ ಶೈಲಿ ಅನುಕರಣೆ, ಹಾಗೆ ಕಲಾವಿದರ ವೇಗ, ಸ್ಟ್ಯಾಮಿನಾ, ರಂಗನಡೆಗಳು, ಇದು ಎಲ್ಲವೂ ಅವನಿಗೆ ಗೊತ್ತಿದ್ರೆ ಅವ ಒಂದು ಒಳ್ಳೆಯ ಮದ್ದಳೆಗಾರ ಅಂತ ಅನಿಸಿಕೊಳ್ತಾನೆ. ಮದ್ದಳೆ ವಾದಕರು ಅಂತ ಹೇಳಿದರೆ ಎಂಥದ್ದು, ಅವರನ್ನು ಹೇಳಿದರೆ ಒತ್ತು ಮದ್ದಳೆಗಾರರು ಅಂತ ಹೇಳ್ಬೋದು. ಹಾಗೆ ಒಂದು ಬಿಡು ಮದ್ದಳೆಗಾರರು, ಇದೆರಡು ಸ್ಥಾನ ಉಂಟು ಮೇಳದಲ್ಲಿ. ಅವರು ಚೆಂಡೆಗೆ ಎಡ ಕೊಡುವುದು ಮುಖ್ಯವಾಗಿ ಅವರ ಕೆಲಸ. ಅದು ಏನೂ ಇಲ್ಲದೆ ಚಕ್ರದಾಳ ಬಾರಿಸೋದು ಇಂಥದ್ದು. ಅವರು ಮದ್ದಳೆಗಾರ ಸ್ಥಾನಕ್ಕೆ ಬರುವುದಿಲ್ಲ. ಕ್ರಮೇಣ ಅಭ್ಯಾಸ ಮಾಡಿ ಮಾಡಿ ಮದ್ದಳೆಗಾರ ಸ್ಥಾನಕ್ಕೆ ಬರುವ ಸಾಧ್ಯತೆ ಉಂಟು ಕಲಿತು. ಈಗ ನಮ್ಮ ಯಕ್ಷಗಾನದಂತಹ ಕಲೆಯಲ್ಲಿ ಮುಮ್ಮೇಳ ಹಾಗೂ ಹಿಮ್ಮೇಳ ಎರಡಕ್ಕೂ ಶಾಸ್ತ್ರೀಯವಾದಂತಹ ಚೌಕಟ್ಟಿದೆ. ಈ ಚೌಕಟ್ಟು ನಿಂತಿರುವಂತಹದ್ದು ತಾಳಗಳ ಮೇಲೆ ಹೊರತು ಹೆಜ್ಜೆಗಳ ಮೇಲಲ್ಲ. ಈಗ ಒಬ್ಬ ಬಿಡ್ತಿಗೆ ಮಾಡಬೇಕು ಅಂತಂದ್ರೆ ಬಿಡ್ತಿಗೆ ಇಷ್ಟು ತಾಳಗಳಲ್ಲಿ ಆಗಬೇಕು, ಮುಕ್ತಾಯ ಎಷ್ಟು ತಾಳಗಳಲ್ಲಿ ಆಗಬೇಕು ಅಂತಿದೆ. ಅದೇ ನಡೆಗಾಗುವಾಗ ತಾಳಗಳ ಲೆಕ್ಕ ಇಲ್ಲ. ನಾವೀಗ ಒಂದೇ ತಾಳದಲ್ಲಿ ಬೇರೆ ಬೇರೆ ರೀತಿಯ ಹೆಜ್ಜೆಯನ್ನು ಕೂಡ ಇಟ್ಟು ನಾವು ತೋರಿಸುವಂಥ ಏನು ಹೇಳ್ತಾರೆ ಸ್ವಂತಿಕೆಯನ್ನು ನಮಗೆ ಯಕ್ಷಗಾನ ರಂಗ ಕೊಟ್ಟಿದೆ. ಈಗ ಈ ತಾಳಗಳ ಲೆಕ್ಕಾಚಾರ ಮಾತ್ರ ಇದ್ದುಕೊಂಡು ಹೆಜ್ಜೆಗಳ ಲೆಕ್ಕಾಚಾರ ಇಲ್ಲದಿರುವುದರಿಂದಲೇ ಒಬ್ಬ ವೇಷಧಾರಿ ತನ್ನ ಮನೋಧರ್ಮವನ್ನು ರಂಗಸ್ಥಳದಲ್ಲಿ ಇನ್ನಷ್ಟು ಮೆರೆಸುವುದಕ್ಕೆ ಸಾಧ್ಯವಾಗುವಂತಹ ಒಂದು ಸ್ವಾತಂತ್ರ್ಯ ಸಿಗ್ತದೆ ಹೇಗೆ ಅಂತ? ಹೌದು, ಸ್ವಾತಂತ್ರ್ಯ ಸಿಗ್ತದೆ. ನೀವು ಹೇಳಿದ ಹಾಗೆ ಬಿಡ್ತಿಗೆ ಮುಕ್ತಾಯಗಳು ಇದಕ್ಕೆ ತಾಳಕ್ಕೆ ಬದ್ಧವಾಗಿರಬೇಕು. ಕುಣಿತ ನಡೆಗಳು ಬದ್ಧವಾಗಿರಬೇಕು, ಆದರೆ ಅಳತೆ ಇಲ್ಲ. ಬಿಡ್ತಿಗೆ ಮುಕ್ತಾಯಕ್ಕೆ ನಿಖರ ಅಳತೆ ಉಂಟು. 4 ಆವರ್ತ, 2 ಆವರ್ತ ಅಥವಾ 6 ಆವರ್ತ, ಹೀಗೆ ಅಳತೆಗಳುಂಟು. ಆ ಅಳತೆಯನ್ನು ಅಳತೆಯನ್ನು ಮೀರುವುದಿಲ್ಲ ಯಾರು. ಯಾಕಂದರೆ ಮೀರಿದರೆ ಸಮತೋಲನ ತಪ್ತದೆ. ಭಾಗವತ ಅಥವಾ ಹಿಮ್ಮೇಳದವರು ಅದನ್ನು ಮೀರಿದರೆ ವೇಷಧಾರಿ ಗಡಿಬಿಡಿ ಆಗ್ತಾನೆ, ವೇಷಧಾರಿ ಮೀರಿದರೆ ಹಿಮ್ಮೇಳದವರು ಗಡಿಬಿಡಿ ಆಗ್ತಾರೆ, ಮತ್ತು ನೋಡಿದ ಪ್ರೇಕ್ಷಕನಿಗೆ ಇದು ಎರಡೂ ಸರಿ ಇಲ್ಲ ಅಂತ ಗೊತ್ತಾಗ್ತದೆ. ಸರಿ, ಹಾಗಾಗಲಿಕ್ಕೆ ಅವಕಾಶ ಇಲ್ಲದೇ ಇರುವ ಹಾಗೆ ತಾಳಕ್ಕೆ ಬಿಡ್ತಿಗೆ ಮುಕ್ತಾಯಕ್ಕೆ ಒಂದು ಚೌಕಟ್ಟು ಹಾಕಿದರು. ಅದನ್ನು ಎಲ್ಲರೂ ಅನುಸರಿಸ್ತಾರೆ. ಮಧ್ಯದಲ್ಲಿ ಹೆಜ್ಜೆಗಳ ಸ್ವಾತಂತ್ರ್ಯ. ಈಗ ಉದಾಹರಣೆಗೆ ಒಂದು ಏರು ಪದ್ಯಕ್ಕೆ ಹೋಗುವ ಒಂದು ಉದಾಹರಣೆ ತೆಕ್ಕೊಂಡ್ರೆ, ಪದ್ಯ ಸ್ಟಾರ್ಟ್ ಆದ ಕೂಡಲೇ ಹೋಗಿ ದಿಗಣ ಹಾಕುವವರು ಇದ್ದಾರೆ. ಸಾಮಾನ್ಯವಾಗಿ ಒಂದು ಪೂರ್ಣ ವೃತ್ತ ಮತ್ತೊಂದು ಅರ್ಧ ವೃತ್ತ ಆಗಿ ಬಂದು ದಿಗಣ ಹಾಕುವವರು ಇದ್ದಾರೆ. ಕೆಲವರು ತುಂಬ ಟೈಮ್ 2-3 ಸುತ್ತು ಅಥವಾ 5-6 ಸುತ್ತು ಬಂದು ದಿಗಣ ಹಾಕುವವರು ಇದ್ದಾರೆ. ಇದು ಅವರ ಸ್ವಾತಂತ್ರ್ಯ. ದಿಗಣ ಹಾಕಿ ಚಕ್ರ ಸುತ್ತು ತಿರುಗಿ ಮತ್ತೆ ನಿಲ್ಲಿಸುವ ಮುಕ್ತಾಯ ಉಂಟು, ಅದಕ್ಕೆ ಲೆಕ್ಕ ಉಂಟು. ಸರಿ, ಅಲ್ಲಿ ಆಗೋ ಪುನಃ ಲೆಕ್ಕಕ್ಕೆ ಬರಬೇಕಾಗ್ತದೆ. ಇದು ಹೀಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಅಥವಾ ಕರ್ನಾಟಕ ಸಂಗೀತದಲ್ಲಿ ಅವರ ಮನೋಧರ್ಮಕ್ಕನುಗುಣವಾಗಿ ಕೆಲವಾರು ಚಿಟ್ಟ ಸ್ವರಗಳನ್ನು ಹಾಕ್ತಾ ಇರ್ತಾರೆ. ಕೊನೆಗೆ ಒಂದಲ್ಲಿ ತಾಳಕ್ಕೆ ಸರಿಯಾಗಿ ನಿಲ್ತಾರೆ. ಹೀಗೆ ಒಂದು ಹೋಲಿಕೆ ಮಾಡಬಹುದು ಅಂತ ಕಾಣ್ತದೆ. ಇದರಿಂದ ಅವರ ಸ್ವಾತಂತ್ರ್ಯಕ್ಕೆ ತೊಂದರೆ ಇಲ್ಲ. ಹಾಗಂತ ಅದು ತಾಳದಲ್ಲಿ ಇದೆ, ಅವರ ಮನೋಧರ್ಮವನ್ನು ಹಾಗೆ ಬೆಳೆಸಬಹುದು. ಚಾಲುನಾಟ್ಯದಲ್ಲಿಯೂ ಹಾಗೆ. ಮೊದಲು ತೆಂಕತಿಟ್ಟಿನಲ್ಲಿ ಚಾಲು ಕುಣಿತ ಇಲ್ಲ ಅಂತ ಹೇಳ್ತಾರೆ. ನಾನು ನೋಡಿದ್ದೇನೆ, ಚಾಲು ಕುಣಿತ ಇರಲಿಲ್ಲ. ಮತ್ತೆ ಒಬ್ಬೊಬ್ಬರು ಬೆಳಗಿನ ವೇಷಧಾರಿಗಳು ತೆಂಕಿಗೆ ಆಮದಾಗಿ ಬಂದರು. ಅವರು ಒಂದು ಮಾಡುವಾಗ ಸ್ವಲ್ಪ ಹೊಸತನ, ಒಂದು ಆಕರ್ಷಣೆ ಆಯಿತು, ಅದನ್ನು ಕೆಲವರು ಫಾಲೋ ಮಾಡಿದರು. ಹಾಗೆ ಕ್ರಮೇಣ ಚಾಲು ಕುಣಿತ ತೆಂಕಿನಲ್ಲಿ ಸೇರ್ಪಡೆ ಆಗ್ತಾ ಬಂತು. ಈಗ ಅದು ಇಲ್ಲ ಅಂತ ಹೇಳಿದರೆ ಕಷ್ಟ, ಉಂಟು. ಅದನ್ನು ಹಾಕದಿದ್ರೆ ವೇಷಧಾರಿ ಬೂಸು ಅಂತ ಆಗ್ತದೆ. ಹಾಗಾಗಿ ಸ್ವಾತಂತ್ರ್ಯ ಉಂಟು ವೇಷಧಾರಿಗೆ.
ಚೌಕಟ್ಟು ಉಂಟು. ಹ್ಮ್. ಒಂದು ಗೂಟಕ್ಕೆ ದನವನ್ನು ಕಟ್ಟಿದ ಹಾಗೆ ಹ್ಮ್. ಉದ್ದ ದನನ ಗೂಟಕ್ಕೆ ಉದ್ದ ಹಗ್ಗ ಬಿಡ್ತೇವೆ. ಹ್ಮ್. ಆ ಪರಿಧಿಯಲ್ಲಿ ಎಲ್ಲಿ ಬೇಕಾದ್ರೂ ಮೇಯುವ ಸ್ವಾತಂತ್ರ್ಯ ದನಕ್ಕೆ ಉಂಟು. ಹಾಗಂತ ಪರಿಧಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಹೋಗಬಾರ್ದು. ಹ್ಮ್. ಹಾಗೆ. ಹಾಗೆ ತಾವು ಪದ್ಯ ಹಾಗೂ ಪ್ರಸಂಗ ರಚನೆಯನ್ನು ಕೂಡ ಮಾಡುವವರು. ಅದರಲ್ಲಿ ಏನು ಹೇಳ್ತಾರೆ, ಬೇರೆ ಬೇರೆ ರೀತಿಯ ಪ್ರಸಂಗಗಳನ್ನು ತಾವು ಮಾಡಿದ್ದೀರಿ. ಈ ಒಂದು ಹವ್ಯಾಸ ನಿಮಗೆ ಹೇಗೆ ಬೆಳೀತು? ಮತ್ತು ಈಗ ಪ್ರಸಂಗ ಅಥವಾ ಪದ್ಯ ರಚನೆಗೆ ಬೇಕಾದಂಥ ಛಂದಸ್ಸಿನ ಜ್ಞಾನವನ್ನು ನಿಮ್ಮ ತಾತನಲ್ಲಿ ಕೇಳಿ ಕಲಿತಂಥ ಏನಾದರೂ ಏನು ಹೇಳ್ತಾರೆ ಅನುಭವ ಇದೆ ನಿಮಗೆ ಹೇಗೆ ಅಂತ? ನಮ್ಮ ಅಜ್ಜನಲ್ಲಿ ಕೇಳುವಷ್ಟು ಪ್ರೌಢತಾಗ ಬರಲೇ ಇಲ್ಲ. ತುಂಬ ಸಣ್ಣದಿದ್ದೆವು. ಛಂದಸ್ಸಿನ ಜ್ಞಾನ ಸಾಮಾನ್ಯವಾಗಿ ಹೈಸ್ಕೂಲ್ ಲೆವೆಲಲ್ಲಿ ಬಂತು ನನಗೆ. ಮುಗರಾಯ ವಾಸುದೇವ ಮುಗರಾಯರು ಅಂತ ಹೆಡ್ ಮಾಸ್ಟ್ರು ಹೈಸ್ಕೂಲಲ್ಲಿದ್ದರು. ಅವರು ಸ್ವತಃ ಸ್ವಲ್ಪ ಭಾಗವತಿಕೆ, ಸ್ವಲ್ಪ ಚಿಹ್ನೆ ಮದ್ದಲೆ ಬಾರಿಸ್ತಾ ಇದ್ದರು. ಅವರು ಮತ್ತು ಶ್ರೀಮಂತೂರು ನಾರಾಯಣ ಶೆಟ್ಟರು ಸ್ನೇಹಿತರು. ಅವರ ನಾರಾಯಣ ಶೆಟ್ಟರ ಮೂಲಕ ಮುಗರಾಯರಿಗೂ ಇದು ಛಂದಸ್ಸಿನ ಜ್ಞಾನ ಇತ್ತು. ಅವರು ಹೇಳಿಕೊಡ್ತಾ ಇದ್ರು, ಹೀಗೆ ಹೀಗೆ ಛಂದಸ್ ಹೀಗೆ ಹೋಗ್ತದೆ, ಹೀಗೆ ಹೋಗ್ತದೆ, ಭಾಮಿನಿ ಆದರೆ ಹೀಗೆ, ವಾರ್ಧಿಕ ಆದರೆ ಹೀಗೆ, ಆಮೇಲೆ ಕೆಲವು ತಾಳಗಳು, ಕೇದಾರ ಗೌಳಷ್ಟಾದರೆ ಹೀಗೆ. ಆ ಮಟ್ಟುಗಳ ಒಂದು ಖಚಿತತೆ ಅಲ್ಲಿ ನನಗೆ ಸಿಕ್ಕಿತು. ಅವರು ಸ್ವತಃ ಬಾರಿಸಿ ತೋರಿಸ್ತಾ ಇದ್ರು, ಮತ್ತು ಹಾಗೆ ಬಾರಿಸಲಿಕ್ಕೆ ನನಗೆ ಹೇಳ್ತಾ ಇದ್ರು. ಅದಕ್ಕಿಂತ ಮೊದಲು ಪೂ ಶ್ರೀನಿವಾಸ ಭಟ್ರು ಮಟ್ಟುಗಳನ್ನು ಹೇಳಿಕೊಟ್ಟಿದ್ರು. ಅದು ಭಾಗವತಿಕೆ ದೃಷ್ಟಿಯಲ್ಲಿ ಅವರು ಭಾಗವತರು, ಅದರಿಂದ ಭಾಗವತಿಕೆ ದೃಷ್ಟಿಯಲ್ಲಿ ಅವರು ಹೇಳಿಕೊಡ್ತಾ ಇದ್ರು. ಮುಗರಾಯರು ಮದ್ದಲೆಯ ದೃಷ್ಟಿಯಲ್ಲಿ ಹೇಳಿಕೊಡ್ತಾ ಇದ್ರು. ಹಾಗೆ ಎರಡನ್ನು ಅರಗಿಸಿಕೊಂಡ ನನಗೆ ಯಾವುದೇ ಪದ್ಯ ರಚಿಸಲಿಕ್ಕೆ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಮಾತ್ರೆಗಳ ಲೆಕ್ಕಾಚಾರ ಇಲ್ಲದೇ ಇದ್ರು ಆ ಚೌಕಟ್ಟಿನಲ್ಲಿ ಇಷ್ಟೇ ಬರ್ತದೆ ಏನು. ಭಾಮಿನಿ ಷಟ್ಪದಿ ಅಂತಾದರೆ ತ್ರಿವಿಡ ತಾಳದ ಇಷ್ಟು ಘಾತಗಳು ಅದಕ್ಕೆ ಬರ್ತವೆ ಎನ್ನುವುದು ತಲೆಯಲ್ಲಿ ಇರೋದ್ರಿಂದ ನಾನು ಮಾತ್ರ ಲೆಕ್ಕ ಮಾಡಲಿಕ್ಕೆ ಹೋಗುವುದೇ ಇಲ್ಲ, ಗುರುಲಗು ಲೆಕ್ಕ ಮಾಡೋದಿಲ್ಲ. ತಾಳಕ್ಕೆ ಹೊಂದಿಕೆ ಆಗಿ ಬರೀತಾ ಹೋಗ್ತದೆ, ತನ್ನಷ್ಟಕ್ಕೆ ಅದು ಆಗ್ತಾ ಹೋಗ್ತದೆ, ಷಟ್ಪದಿ ತನ್ನಷ್ಟಕ್ಕೆ ಸಿದ್ಧಿ ಆಗ್ತದೆ. ಹಾಗೆ ಅದು ಕಷ್ಟ ಆಗೋದಿಲ್ಲ. ತಾವು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ತಾವು ತುಳುವಿನಲ್ಲಿ ಕೂಡ ಪ್ರಸಂಗ ರಚನೆ ಮಾಡಿದವರು. ಶ್ರೀದೇವಿ ಮಹಾತ್ಮೆ ಹಾಗೂ ಶನೀಶ್ವರ ಮಹಾತ್ಮೆಯ ಸಂಪೂರ್ಣ ಪ್ರಸಂಗವನ್ನ ತುಳುವಿನಲ್ಲೇ ಬರೆದವರು ತಾವು. ಇದು ಕೇವಲ ತುಳುವಿನಲ್ಲಿ ಇದೆ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ತುಳು ಭಾಷೆಯ ಉತ್ಕೃಷ್ಟತೆ ಏನಿದೆಯೋ ಆ ಪ್ರಸಂಗಗಳ ಪದ್ಯಗಳಲ್ಲಿ ಇದು ಬಹಳ ಜನರ ಮೆಚ್ಚುಗೆಗೆ ಕಾರಣವಾದಂಥದ್ದು. ಹಾಗಾಗಿ ಈ ತುಳು ಭಾಷೆಯಲ್ಲಿ ಕೂಡ ಈ ಮಟ್ಟಿನ ಪ್ರಾವೀಣ್ಯ ಸಿದ್ಧಿ ಹೇಗೆ ಪ್ರಾಪ್ತವಾಯಿತು ಅಂತ? ಒಂದನೇದಾಗಿ ತುಳು ಭಾಷೆ ನನ್ನ ಮಾತೃಭಾಷೆ. ಎರಡನೇದ್ದು ಹೇಳಿದರೆ ಆ ಕಟೀಲ್ನಲ್ಲಿ ಆದ ಶಿಬಿರದಲ್ಲಿ ಮಂದಾರ ಕೇಶವ ಭಟ್ರು ಅವರ ಸಾಮೀಪ್ಯಕ್ಕೆ ನಾನು ಬಂದಾಗ ಅವರು ಕೆಲವಾರು ಭಾಷೆಗಳಲ್ಲಿ ಪರಿಣತರು. ತುಳು ಮಂದಾರ ರಾಮಾಯಣ ಬರೆದಿದ್ದಾರೆ ಅವರು, ಮತ್ತೆ ಕನ್ನಡದಲ್ಲಿಯೂ ಪ್ರಿಂಟ್ ಆಗಿದೆ ಅಂತ ಕೇಳಿದ್ದೇನೆ. ತುಳು ಮಂದಾರ ರಾಮಾಯಣವನ್ನು ನನಗೆ ಓದಲಿಕ್ಕೆ ಕೊಟ್ಟರು. ಅದರಲ್ಲಿ ತುಳು ಭಾಷೆಯ ಸೊಗಡು, ಪ್ರಯೋಗಗಳು, ನುಡಿಕಟ್ಟುಗಳು ಅದನ್ನೆಲ್ಲ ಅವರು ಮುಕ್ತ ಛಂದಸ್ಸಿನಲ್ಲಿ ಬರೆದದ್ದು. ಅದು ತೊಂದರೆ ಇಲ್ಲ, ಶಬ್ದಗಳ ಮಟ್ಟಿಗೆ ಶಬ್ದಗಳ ಭಂಡಾರ ತುಂಬ ಸಿಕ್ಕಿತ್ತು ನನಗೆ ಅದರಲ್ಲಿ. ನಾನು ಅದನ್ನು ನೊಣಪ್ರತಿ ಅಂತ ಮಾಡದೇ ಇದ್ದರು ಕೆಲವಾರು ವಿಷಯಗಳು, ನುಡಿಕಟ್ಟುಗಳು, ಶಬ್ದಗಳು ನನ್ನ ಮನಸ್ಸಿನಲ್ಲಿ ಕೂತು ಬಿಟ್ಟಿತ್ತು. ಹಾಗಾಗಿ ತುಳು ಪ್ರಸಂಗ ಮಾಡುವಾಗ ನನಗೊಂದಷ್ಟು ಕಷ್ಟ ಅಂತ ಅನಿಸಿರಲಿಲ್ಲ. ಮತ್ತು ದೇವಿ ಮಹಾತ್ಮೆ ಪ್ರಸಂಗ ದಿವಂಗತ ಅಗರಿ ಬಾಲಿಪರ ಅಗರಿ ಭಾಗವತರ ಆ ಪ್ರತಿಯನ್ನು ತುಳುವಿಗೆ ತರ್ಜುಮೆ ಮಾಡಿದ್ದು. ಶನೀಶ್ವರ ಮಹಾತ್ಮೆ ಶ್ರೀಯುತ ಗಣೇಶ್ ಕೊಲೆಕಾಡಿಯವರ ಪ್ರಸಂಗ ಅವರು ಕನ್ನಡದಲ್ಲಿ ಬರೆದದ್ದನ್ನು ಅವರ ಪ್ರೇರಣೆಯ ಮೂಲಕವೇ ನಾನು ತುಳುವಿನಲ್ಲಿ ಮಾಡಿದ್ದು. ಅದು ಎರಡನ್ನೂ ರಚಿಸುವಾಗ ತುಂಬ ಕಷ್ಟ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಗಿತ್ತು, ಅಂತೂ ನಡೆಸಿಕೊಂಡು ಹೋಯ್ತು. ಅದು ಪ್ರಿಂಟು ಆಗಿದೆ. ಹಾಗಾಗಿ ಅದನ್ನು ಎಲ್ಲರೂ ಓದಿ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತೇನೆ. ಆಗಲಿ. ಅದರ ಜೊತೆಗೆ ತಾವು ಕೇವಲ ಪ್ರಸಂಗ ಅಥವಾ ಯಕ್ಷಗಾನದ್ದು ಮಾತ್ರವಲ್ಲದೆ ತಮ್ಮಲ್ಲಿ ಸಾಹಿತ್ಯಿಕ ಪ್ರಜ್ಞೆ ಕೂಡ ಬಹಳಷ್ಟಿದೆ. ಈ ಒಂದು ಏನು ಹೇಳ್ತಾರೆ ಅಪಾರವಾದಂತಹ ಸಾಹಿತ್ಯಿಕ ಪ್ರಜ್ಞೆ ಇರಲಿಕ್ಕೆ ತಮ್ಮ ಅಧ್ಯಯನ ಯಾವ ರೀತಿ ಇರ್ತದೆ? ತಾವು ಆ ಸಾಹಿತ್ಯಿಕ ಪ್ರಜ್ಞೆಯನ್ನು ಹೇಗೆ ಬೆಳೆಸ್ಕೊಂಡ್ರಿ? ನಮ್ಮ ಎಲಿಮೆಂಟ್ರಿಯಲ್ಲಿ ಅದೇ ಪೂ ಶ್ರೀನಿವಾಸ ಭಟ್ರು ಅಂತ ಇದ್ರು, ಭಾಗವತರು, ಕನ್ನಡಕ್ಕೆ ಇದ್ರು ಅವರು. ಅವ್ರ ಹತ್ರ ಅವರ ಮನೆ ಪಂಚವಟಿ ಅಂತ, ಅವರದ್ದೊಂದು ಸಣ್ಣ ಲೈಬ್ರರಿ ಇತ್ತು. ಒಂದು ಎಲಿಮೆಂಟ್ರಿ ಶಾಲೆಯ ಮಾಸ್ಟ್ರು ಮಾಡ್ತಾರೆ ಅಂತ ಊಹಿಸಲಾಗದಷ್ಟು ಸಾಧಾರಣ ದೊಡ್ಡ ಮಟ್ಟದ ಲೈಬ್ರರಿ ಇತ್ತು ಅವರ ಹತ್ರ. ಅವರಿಗೆ ತುಂಬ ಆಸಕ್ತಿ ಅದರಲ್ಲಿ. ತನ್ನ ಸಂಪಾದನೆ ಅರ್ಧ ಭಾಗವನ್ನಾದರೂ ಅವರು ಪುಸ್ತಕ ಕೊಂಡುಕೊಳ್ಳಿಕ್ಕೆ ಅದಕ್ಕೆ
ವಿನಿಯೋಗಿಸ್ತಾ ಇದ್ರು. ತುಂಬ ಪುಸ್ತಕಗಳಿತ್ತು, ಲೇಖನಗಳನ್ನು ಅವರು ಬರೀತಾ ಇದ್ರು. ಹಾಗೆ ಲೇಖನಗಳನ್ನು ಬರೆಯುವಾಗ ಅದರ ಒಳ್ಳೆಯ ಪ್ರತಿ ತೆಗಿಲಿಕ್ಕೆ ನನಗೆ ಹೇಳ್ತಾ ಇದ್ರು. ನನ್ನ ಕನ್ನಡ ಅಕ್ಷರ ತುಂಬ ಚೆಂದ ಇತ್ತಾಗ. ಹಾಗೆ ನಾನು ಪ್ರತಿ ಬರೆದು ತೆಗಿತಾ ಇದ್ದೆ. ಆಗ ನನಗೆ ಅದರಲ್ಲಿ ಲೇಖನಗಳಿಲ್ಲೊಂದು ಮುಖ್ಯ ಅಂಶಗಳು ನನ್ನ ಮನಸ್ಸಿನಲ್ಲಿ ಕೂತ್ಕೊಳ್ತಾ ಇತ್ತು. ಯಾಕಂದರೆ ಆಗ ಆ ಮಾಸ್ಟರ್ ನಮಗೆ ದೇವರು, ಒಳ್ಳೆಯ ಲೇಖಕ, ಜ್ಞಾನಿ. ಹಾಗಾಗಿ ಅವರ ಪ್ರಯೋಗಗಳು, ಭಾಷಾ ಶುದ್ಧಿಗಳು ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಅದು ನಾನು ಬರೆಯೋದ್ರಿಂದ, ಓದಿ ಬರೆಯೋದ್ರಿಂದ ಮತ್ತು ಎಂತ ಗಟ್ಟಿಯಾಗಿ ಅಚ್ಚೊತ್ತಿ ಕೂತ್ಕೊಳ್ತಾ ಇತ್ತು. ಇದಕ್ಕೆ ಪ್ರತಿಯಾಗಿ ಅವರು ಯಾವ ಪುಸ್ತಕ ಬೇಕಾದ ನನಗೆ ಓದಲಿಕ್ಕೆ ಕೊಡ್ತಾ ಇದ್ರು. ಅವರ ಸಂಗ್ರಹದ ಅಪಾರ ಸಂಗ್ರಹ ಅಂತ ನಾನು ಆಗಲೇ ಹೇಳಿದೆ. ಅದರಿಂದ ನಾನು ತುಂಬ ಪುಸ್ತಕಗಳನ್ನು ಅರ್ಥ ಆಗಲಿ ಬಿಡಲಿ, ನೀನು ಓದು ಮಾರಾಯ ಅಂತ ಹೇಳ್ತಾ ಇದ್ದೆ. ಕೊಂಡೋಗು, ಓದು, ಹಿಂದೆ ತರುವುದನ್ನು ಮರಿಬೇಡ, ಪುಸ್ತಕ ಹಾಳು ಮಾಡಬೇಡ, ಇದು ಎರಡು ಕಿವಿ ಮಾತು ಅವರದ್ದು. ನಾನು ಹಾಗೆ ಪ್ರಾಂಪ್ಟಾಗಿ ಓದ್ತಾ ಇದ್ದೆ, ಅರ್ಥ ಆದಷ್ಟನ್ನು ಅರಗಿಸ್ಕೊಳ್ತಾ ಇದ್ದೆ, ಉಳಿದ ಪುಸ್ತಕ ಹಿಂದೆ ಕೊಡ್ತಾ ಇದ್ದೆ. ಮತ್ತು ಹೈಸ್ಕೂಲಲ್ಲಿ ಸದಾನಂದ ಆಸಣ್ಣರು ಅಂತ ನಮ್ಮ ಕನ್ನಡ ಪಂಡಿತರು, ಅವರು ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲಿ ವಿದ್ವಾಂಸ. ಈಗ ಕಟೀಲಿನಲ್ಲಿ ಇರುವಂಥ ಅನಂತ ಪದ್ಮನಾಭ ಆಸರಣ್ಣ, ಕಮಲಾದೇವಿ ಪ್ರಸಾದ್ ಆಸರಣ್ಣ ಮತ್ತು ಹರಿನಾರಾಯಣ ದಾಸ ಆಸರಣ್ಣ ಇವರ ತಂದೆಯವರು. ಅವರು ಪಂಡಿತರಾಗಿ ಹೈಸ್ಕೂಲಲ್ಲಿದ್ದರು. ತುಂಬ ದೊಡ್ಡ ಪಂಡಿತವರು. ನಾಟಕಗಳನ್ನು ಬರೆದು ಆಡಿಸೋದ್ರಲ್ಲಿ ನಿಸ್ಸೀಮ. ಕ್ಲಾಸಿನಲ್ಲಿ ಪಾಠವಷ್ಟು ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳುವ ಹಾಗೆ ಮಾಡ್ತಾಯಿದ್ರು. ಚಂದ್ರಮತಿ ಪ್ರಲಾಪ ಅಂತ ಹೇಳಿದರೆ ಅವರೂ ಕಣ್ಣೀರು ಇಳಿಸ್ತಾ ಇದ್ರು, ನಾವು ಕಣ್ಣೀರಿಡುವ ಹಾಗೆ ಮಾಡ್ತಾಯಿದ್ರು. ಹಾಗೆ ಪ್ರತಿ ಶಬ್ದದ ಅರ್ಥ, ವಾಚ್ಯಾರ್ಥ, ಶಬ್ದಾರ್ಥ, ಭಾವಾರ್ಥ ಇವುಗಳನ್ನು ಹೇಗೆ ಬಿಡಿಸಿ ನೋಡುವುದು, ನಿಜವಾಗಿ ಅದು ಸಿಲೆಬಸ್ಸಿಗೆ ಅಗತ್ಯ ಇಲ್ಲದಿದ್ರು ಅವರು ಸ್ವಂತ ಇಂಟ್ರೆಸ್ಟ್ನಿಂದ ಅದನ್ನು ಹೇಳ್ತಾ ಇದ್ರು. ಮಕ್ಕಳಿಗೆ ಆಗೋಷ್ಟು, ಯಾರಿಗೆ ಪ್ರಯೋಜನ ಆಗುವಷ್ಟು ಆಗಲಿ ಅಂತ. ಅದು ನನ್ನ ಮೇಲೆ ಪ್ರಭಾವ ಬಿದ್ದಿದೆ. ಅವರು ಆಡಿಸೋ ನಾಟಕಗಳು ಚಾರಿತ್ರಿಕ ಇರಲಿ, ಪೌರಾಣಿಕ ಆಗಿರಲಿ, ಎಲ್ಲ ಅದು ಪ್ರಭಾವ ಬಿದ್ದಿದೆ. ಹಾಗಾಗಿ ಸಾಹಿತ್ಯಿಕ ಬೆಳವಣಿಗೆಗೆ ನನಗೆ ಈ ಪುಸ್ತಕಗಳ ಓದು ಮತ್ತು ನಾಟಕ ಇತ್ಯಾದಿ ಪಂಡಿತರ ಸಂಸರ್ಗ ಇದರಿಂದ ಆಯಿತು, ಸಾಧ್ಯ ಆಯಿತು ಅಂತ ನೀವು ಕಂಡುಕೊಂಡ ಪ್ರಕಾರ. ತಾವು ತಮ್ಮ ಅನುಭವದಲ್ಲಿ ಹೇಳಬೇಕು ಅಂತಾದರೆ, ಒಬ್ಬ ಮದ್ದಲೆಗಾರ ಆದವನು, ಆಗ ತಾವು ವ್ಯತ್ಯಾಸದ ಬಗ್ಗೆ ಹೇಳಿದ್ರಿ, ಮದ್ದಲೆ ವಾದಕ ಹಾಗೂ ಮದ್ದಲೆಗಾರನ ವ್ಯತ್ಯಾಸ. ಆದರೆ ಒಬ್ಬ ಮದ್ದಲೆಗಾರ ಆದವನು ರಂಗದಲ್ಲಿ ನೆನಪಿಟ್ಟುಕೊಳ್ಬೇಕಾದಂಥ, ಪಾಲಿಸಬೇಕಾದಂಥ ಕೆಲವು ಪ್ರಮುಖ ಅಂಶಗಳು ಏನಾದರೂ ತಾವು ಹೇಳೋದು ಅಂತಿದ್ರೆ ಏನನ್ನೆಲ್ಲ ಹೇಳ್ತೀರಿ ತಾವು? ಮದ್ದಲೆಗಾರನಾಗಿ ಭಾಗವತರ ಮನೋಧರ್ಮವನ್ನು ಅರಿತು ನುಡಿಸಬೇಕು. ಮತ್ತು ತಾನು ಮೊದಲಿಗೆ ಕೂತದ್ದು ಅಂತ ಅವನು ಕೂತದ್ದಾದರೆ ಚೆಂಡೆ ಹೇಗೆ ಹೋಗ್ತಾನೆ ಅದಕ್ಕೆ ಸರಿಯಾಗಿ ಎಡೆ ಕೊಡಬೇಕು. ನನಗೆ ಇಷ್ಟು ಗೊತ್ತುಂಟು ಅಂತ ಅವನನ್ನು ಅತಿಕ್ರಮಿಸಿ ಹೋಗಬಾರ್ದು. ಚೆಂಡೆಯವನನ್ನು ಫಾಲೋ ಮಾಡಬೇಕು. ಭಾಗವತನ ಸ್ಥಾನ ದೊಡ್ಡದು. ಅಲ್ಲಿ ಒಬ್ಬ ಇತ್ತೀಚೆಗೆ ಕಲಿತವ ಕೂತರು ಕೂಡ ಅವನನ್ನು ಆದಷ್ಟು ಅನುಸರಿಸಿ ಅವನ ಪದ್ಯವನ್ನು ಮೇಲೆ ಹಾಕುವ ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಮೇಳದ ತಿರುಗಾಟ ಮಾಡುವಂತಾದರೆ ಮುಮ್ಮೇಳದ ಕಲಾವಿದನ ನಡೆಗಳು, ಅವನ ಸ್ಟ್ಯಾಮಿನಾ, ಇದೆರಡನ್ನು ಗಮನಿಸಬೇಕು. ಈಗ ಒಬ್ಬ ಒಂದು ಲಯದಲ್ಲಿ ಒಂದು ವೇಷವನ್ನು ಅವ ಚಂದವಾಗಿ ಮಾಡ್ತಾನೆ ಅಂತ ಇದ್ರೆ ಅದಕ್ಕಿಂತ ಜಾಸ್ತಿ ಸ್ಪೀಡ್ನಲ್ಲಿ ಕೊಟ್ಟರೆ ಅವನ ವೇಷ ಹಾಳಾಗ್ತದೆ. ಹೌದು. ತುಂಬ ಕಡಿಮೆ ಸ್ಪೀಡ್ನಲ್ಲಿ ಕೊಟ್ಟರು ಅವನ ಸ್ಪೀಡ್ ಹಾಳಾಗ್ತದೆ. ಅದನ್ನು ಮೊದಲೆಗಾರರು ಮತ್ತು ಭಾಗವತ ಅರಿತುಕೊಂಡು ಒಂದು ಲಯವನ್ನು ಆ ಹೊತ್ತಿಗೆ ಸರಿಯಾಗಿ ಲಯವನ್ನು ಒಂದು ಅವನಿಗೆ ಕೊಟ್ಟರೆ ಅವ ಅದರಲ್ಲಿ ಒಳ್ಳೆ ಕಸುಬು ಮಾಡ್ತಾನೆ. ಹಾಗೆ ಇದೆಲ್ಲವನ್ನು ಮುಮ್ಮೇಳದ ಕಲಾವಿದನನ್ನು, ಹಿಮ್ಮೇಳದ ತನ್ನ ಒಡನಾಡಿಗಳನ್ನು ಗಮನಿಸಿಕೊಂಡು ಮೊದಲೆಗಾರನಾದವ ಕರ್ತವ್ಯ ಮಾಡಿದರೆ ಅವ ಒಳ್ಳೆ ಸಕ್ಸಸ್ಫುಲ್ ಆಗ್ತಾನೆ ಅಂತ ಹೇಳ್ತಾನೆ. ಹಾಗೆ ಹೆಚ್ಚಾಗಿ ಈಗಿನ ಪೀಳಿಗೆ ಏನಿದೆಯೋ ನಮ್ಮಲ್ಲಿ ಯಕ್ಷಗಾನ ಆಗಬೇಕು ಅಂತಾದರೆ ಹಳೆಯ ಕ್ರಮಗಳು ಏನು ಹೇಳ್ತಾರೆ, ಕೆಲವು ನಶಿಸಿ ಹೋಗ್ತಾ ಇವೆ, ಅಥವಾ ಈಗ ಮುಂಚಿನಷ್ಟು ಕ್ರಮಗಳು ಇಲ್ಲ ಅಂತ ಹೇಳುವಂಥ ಮಾತುಗಳು ಕೇಳಿ ಬರ್ತವೆ. ತಮ್ಮ ಪ್ರಕಾರ ಹಳೆಯ ಕ್ರಮಗಳು ಅಥವಾ ಹಳೆಯ ರಂಗನಡೆಗಳು, ರಂಗ ಶಿಸ್ತು ಏನಿದೆಯೋ ಅದು ಈಗ ನಶಿಸಿ ಹೋಗ್ತಾ ಇದೆಯಾ, ಅಥವಾ ಅದನ್ನು ಉಳಿಸುವಲ್ಲಿ ಕೂಡ ಪ್ರಯತ್ನಗಳು ಸಾಗ್ತಾ ಇವೆ ಹೇಗೆ ಅಂತ? ಪೂರ ನಶಿಸಿ ಹೋಗ್ಲಿಕ್ಕಿಲ್ಲ. ಕಾಲದ ಕರೆಗೆ ಹೋಗೊಟ್ಟು ಕೆಲವು ಮಾರ್ಪಾಡುಗಳು ಆಗಬಹುದು. ಕಾಲಮಿತಿ ಯಕ್ಷಗಾನ ಬರುವಾಗ ಎಲ್ಲ ರಂಗನಡೆಗಳನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ತೈತಸಕತದಲ್ಲಿ ಒಂದು ಪ್ರಯಾಣಕ್ಕೆ ಹೋಗುವಾಗ 3-4 ರೀತಿಯ ಹೆಜ್ಜೆಗಳನ್ನು ಹಾಕಿಕೊಂಡು ಹೋಗುವ ಸಾಧ್ಯತೆ ಇದ್ದರೂ ನಾವು ಕಾಲಕ್ಕೆ ಅನುಸಾರವಾಗಿ
ಒಂದೇ ರೌಂಡ್ನಲ್ಲಿ ಅದನ್ನು ಮುಗಿಸ್ತೇವೆ. ಹ್ಮ್. ಹಾಗಂತ ಆ ಕಲಾವಿದರಿಗೆ ಆ ನಡೆಗಳು ಗೊತ್ತಿರ್ಬೋದು, ಗೊತ್ತಿಲ್ಲ ಅಂತಲ್ಲ, ನಶಿಸಿ ಹೋಗಲಿಲ್ಲ, ಸುಪ್ತವಾಗಿ ಉಂಟು. ಹ್ಮ್. ಆದರೆ ರಂಗನಡೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಾವು ನೋಡಬೇಕಾದ್ರೆ ಹ್ಮ್. ಸ್ಪರ್ಧೆಗಳನ್ನು ನೋಡಬೇಕು. ಹ್ಮ್. ಯಕ್ಷಗಾನೀಯ ಸ್ಪರ್ಧೆಗಳಲ್ಲಿ ಹ್ಮ್. ಮುಖ್ಯವಾಗಿ ತೀರ್ಪುಗಾರರು ರಂಗನಡೆಗಳನ್ನೇ ಹ್ಮ್. ನೋಡುವುದು. ಹ್ಮ್. ಆ ರಂಗನಡೆಗಳನ್ನು ಹೇಗೆ ಆ ಪ್ರಸಂಗ ಆ ಚೌಕಟ್ಟಿನಲ್ಲಿ ಹೇಗೆ ಮೂಡಿ ಬಂತು, ಹ್ಮ್. ಅವರ ನಿರ್ದೇಶಕ ಆದವ ಅದಕ್ಕೆ ಎಷ್ಟು ಪ್ರಾಮುಖ್ಯ ಕೊಟ್ಟಿದ್ದಾನೆ, ಹ್ಮ್. ಅದನ್ನು ಆ ನಿರ್ದೇಶಕನಿಂದ ಕಲಿಸಲ್ಪಟ್ಟ ಈ ಕಲಾವಿದರು, ಹ್ಮ್. ಬಾಲ ಕಲಾವಿದರಾಗಿ ಅವರದನ್ನು ಹೇಗೆ ರಂಗದಲ್ಲಿ ಸಾಕ್ಷಾತ್ಗೊಳಿಸಿದ್ದಾರೆ, ಹ್ಮ್. ಇದನ್ನೆಲ್ಲ ನೋಡುವಾಗ ಹ್ಮ್. ರಂಗಕ್ರಮಗಳು ಹೌದು, ಸ್ಪರ್ಧೆಗಳಲ್ಲಿ ಇನ್ನೂ ಜೀವಂತ ಉಂಟು ಅಂತ ನನಗೆ ಅನಿಸ್ತದೆ. ಹ್ಮ್. ಯಾಕಂದರೆ ಆ ನಿರ್ದೇಶಕರು ಹ್ಮ್. ಅವರಿಗೆ ಗೊತ್ತಿರ್ತದೆ, ಹ್ಮ್. ಗೊತ್ತಿಲ್ಲದಿದ್ದರೂ ಅನುಭವಿ ಕಲಾವಿದರಿಂದ ಹ್ಮ್. ಈಗ ಅವರು ಆ ಅನುಭವಿ ಕಲಾವಿದರು ಈಗ ಅದನ್ನು ಪ್ರಯೋಗ ಮಾಡದೇ ಇದ್ದರೂ ಸಹ ಅದನ್ನು ಅವರಿಂದ ಅರಿತುಕೊಂಡು ಈ ನಿರ್ದೇಶಕ ಆದವ ಈ ಮಕ್ಕಳಿಗೆ ಕಲಿಸ್ತಾನೆ. ಸರಿ. ಸೊ ಆ ಪರಂಪರೆ ಗುಪ್ತಗಾಮಿನಿಯಾಗಿ ಹರಿದು ಬರ್ತಾ ಇರ್ತದೆ. ಸರಿ ಸರಿ ಸರಿ. ತಾವೀಗ ಸ್ಪರ್ಧೆ ಬಗ್ಗೆ ಹೇಳಬೇಕು ಅಂತಾದರೆ, ತಾವು ಸ್ಪರ್ಧೆಗೆ ತೀರ್ಪುಗಾರರಾಗಿ ಹೋಗುವವರು. ಹಾಗಾಗಿ ತಾವೊಬ್ಬ ತೀರ್ಪುಗಾರನಾಗಿ ಹೋಗಬೇಕು ಅಂತಾದರೆ ತಾವು ಒಂದು ಪ್ರದರ್ಶನದಲ್ಲಿ ಗಮನಿಸುವ ಅಂಶಗಳು ಯಾವುದು ಮತ್ತು ಆ ಸ್ಥಾನದಲ್ಲಿ ಕೂತವರು ತಮಗಿರುವಂತಹ ಜವಾಬ್ದಾರಿಗಳೇನು ಅಂತ? ತೀರ್ಪುಗಾರನಾಗಿ ಪಕ್ಷಪಾತ ತೋರಿಸಬಾರ್ದು, ಅದು ನಮ್ಮ ನೈತಿಕ ಹೊಣೆ. ಕಲಾವಿದರ ಅಥವಾ ಆಯಾ ಸ್ಪರ್ಧಾಳುಗಳ ಪರಿಚಯ ಇಲ್ಲದಿದ್ದರೆ ಒಳ್ಳೆಯದು. ಇವ ಪಕ್ಷಪಾತ ಮಾಡುವುದು ಆದಷ್ಟು ಕಮ್ಮಿ ಆಗ್ತದೆ. ಆಯಿತಾ? ರಂಗನಡೆಗಳನ್ನು ಗಮನಿಸಬೇಕು. ನಮಗೆ ಗೊತ್ತಿರೋ ಮಟ್ಟಿನ ರಂಗನಡೆ ಇಲ್ಲಿ ಮೂಡಿ ಬಂತ, ಅದು ಸಮರ್ಪಕವಾಗಿ ಮಾಡಿದ್ದಾರ, ಹೊಸತ್ತು ಏನು ತಂದಿದ್ದಾರೆ, ಆ ಹೊಸತ್ತು ಇದಕ್ಕೆ ಸರಿಯಾಗ್ತದ, ಎಷ್ಟರ ಮಟ್ಟಿಗೆ ಸರಿಯಾಗ್ತದೆ, ಅದೊಂದು. ಆಮೇಲೆ ಸಂಘಟಕರ ಸೂಚನೆಯನ್ನು ಪಾಲಿಸಬೇಕು ಸ್ಪರ್ಧೆಯಲ್ಲಿ ಯಾವಾಗಲೂ. ಉದಾಹರಣೆಗೆ ಹನುಮಂತನ ವೇಷ ಸಾಂಪ್ರದಾಯಿಕ ಉಡುಗೆಯಲ್ಲಿ ಆಗಬೇಕು ಸಂಘಟಕರು ಹೇಳಿದ್ದಿದ್ರೆ ಅದಕ್ಕೆ ಬಣ್ಣದ ಚೋಲಿ ತೊಟ್ಟು ಬರಬಾರ್ದು. ಸಂಘಟಕರ ಸೂಚನೆಯನ್ನು ಪಾಲಿಸಬೇಕು. ಹಾಗಂತ ಅವ ಆ ಹಸುರಂಗಿಯನ್ನು ತೊಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿರ್ಬೋದು, ಅದಲ್ಲ. ಸಂಘಟಕರು ಏನು ಇದು ಮಾಡಿದ್ದಾರೆ ಅದನ್ನು ಪಾಲಿಸುವುದು. ನಿಮ್ಮ ಸ್ವಂತ ಡ್ರೆಸ್ ತರಬಾರ್ದು ಎನ್ನುವುದೊಂದು ಸಂಘಟಕರ ನಿಯಮ ಆದರೆ ಸ್ವಂತ ಡ್ರೆಸ್ ತರಬಾರ್ದು, ಒಳಗಿನ ಉಡುಪು ಬಿಟ್ಟು. ಆಯಿತಾ? ಹೀಗೆ ಇಂಥದ್ದನ್ನು ಪಾಲಿಸ್ತಾರ ಅದನ್ನು ನೋಡಬೇಕು. ಕೊಟ್ಟ ಸಮಯವನ್ನು ಹೇಗೆ ಬಳಸಿಕೊಂಡಿದ್ದಾರೆ, ತುಂಬ ಕಡಿಮೆ ಮಾಡಿದ್ದಾರೆ, ಒಂದು 5 ನಿಮಿಷ ಜಾಸ್ತಿ ಮಾಡಿದ್ದಾರೆ ಅಥವಾ 5 ನಿಮಿಷಗಳಷ್ಟು ಕಮ್ಮಿಯಲ್ಲಿ ಮುಗಿದು ಹೋಗಿದ್ದ, ಇದನ್ನು ಗಮನಿಸಬೇಕಾಗ್ತದೆ. ಹಿಮ್ಮೇಳಕ್ಕೆ ಮಾರ್ಕ್ ಇಲ್ಲ, ಆದರೆ ಹಿಮ್ಮೇಳದ ಪರಿಣಾಮ ಮುಮ್ಮೇಳದ ಮೇಲೆ ಖಂಡಿತ ಇರ್ತದೆ. ಆಟವನ್ನು ಮೇಲೆ ಹಾಕೋದೇ ಹಿಮ್ಮೇಳದವರು ಎನ್ನುವುದೊಂದು ಚಾಲ್ತಿಯ ಮಾತು. ಹಾಗಾಗಿ ಹಿಮ್ಮೇಳದವರು ಮುಮ್ಮೇಳಕ್ಕೆ ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ನಡೆಸಿಕೊಂಡು ಹೋಗಿದ್ದಾರೆ ಅಥವಾ ಹಿಮ್ಮೇಳದವರನ್ನು ಇವರು ಎಷ್ಟು ಚೆನ್ನಾಗಿ ಅನುಸರಿಸಿಕೊಂಡು ಹೋಗಿದ್ದಾರೆ, ಇದನ್ನು ನೋಡಬೇಕು. ಇದೆಲ್ಲ ಗಮನಿಸಿ ಒಂದು ನಮ್ಮನೆ ಅಂದಾಜಲ್ಲಿ ನಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಅದು ಮಾರ್ಕ್ ಹಾಕುವ ಒಂದು ಕ್ರಮ. ಹಾಗೆ ತಾವೀಗ ಹೇಳಬೇಕಾದ್ರೆ ಹೊಸತನದ ವಿಷಯವನ್ನು ತಂದ್ರಿ. ಈ ಹೊಸತನ ತರುವಂಥದ್ದು ರಂಗಕ್ಕೆ ಒಪ್ಪುವಂಥ ಹೊಸತನ ಅಂತ ಹೇಳುವಂಥದ್ದು ಎಲ್ಲರೂ ಹೇಳೋ ಮಾತು, ರಂಗಕ್ಕೆ ಒಪ್ಪುವಂಥ ಹೊಸತನನ್ನು ತರಬೇಕು ಅಂತ. ರಂಗಕ್ಕೆ ಯಾವುದು ಒಪ್ಪುತ್ತದೆ ಯಾವುದು ಒಪ್ಪುವುದಿಲ್ಲ ಹೇಳುವಂಥದ್ದನ್ನು ನಾವು ನಿಖರವಾಗಿ ಹೇಳಬೇಕು ಅಂತಾದರೆ ಯಾವ ರೀತಿ ಹೇಳ್ಬೋದು? ಅಂದರೆ ಅದನ್ನು ಯಾವ ಮಾನದಂಡ ಇಟ್ಕೊಂಡು ನಾವು ಹೇಳಿದರೆ ಏನು ಹೇಳ್ತಾರೆ, ನಮಗೆ ನಿರ್ಧರಿಸೋದಕ್ಕೆ ಸುಲಭ ಆಗ್ಬೋದು ಅಂತ. ಹೊಸತನ ತರುವುದು ತಪ್ಪಲ್ಲ, ಅದು ಆ ಕಲಾವಿದನ ಸ್ವತ್ವ. ಸ್ಪರ್ಧೆಯ ದೃಷ್ಟಿಯಲ್ಲಿ ಹೇಳುವುದಾದರೂ ಅದು ಆ ನಿರ್ದೇಶಕನ ಸತ್ವ. ಆ ಸತ್ವವನ್ನು ಕಲಾವಿದನಲ್ಲಿ ಅವ ಹೇಳ್ತಾನೆ ಹೀಗೆ ಮಾಡು ಅಂತ ತನ್ನ ಸ್ಟೂಡೆಂಟ್ ಹತ್ರ. ಈ ಸ್ಟೂಡೆಂಟ್ ಅದನ್ನು ತನ್ನಲ್ಲಿ ಆವಾಹಿಸಿಕೊಂಡು ಅದನ್ನು ತನ್ನ ಸ್ವತ್ವವನ್ನು ಮಾಡಿಕೊಳ್ತಾನೆ. ಆಯ್ತಲ್ಲ? ಅದು ಹಾಗೆ ತಾನು ಅನುಕರಣೆ ಅಲ್ಲದು, ಹೇಳಿದ್ದನ್ನು ಮಾಡುವುದು ಮತ್ತು ಅದು ಎಷ್ಟು ಪ್ರಯೋಜನಕಾರಿ ಎನ್ನುವುದನ್ನು ತಿಳಿದುಕೊಂಡೇ ಮಾಡುವುದು, ಅದು ಮುಖ್ಯ. ನಿರ್ದೇಶಕನೂ ತಿಳಿದಿರಬೇಕು, ಸ್ಪರ್ಧೆಯ ದೃಷ್ಟಿಯಲ್ಲಿ ಕಲಾವಿದನಾದವನು ತಿಳಿದಿರಬೇಕು. ಒಂದು ಸ್ಪರ್ಧೆಯಲ್ಲಿ ನೋಡಿದ್ದು ನಾನು, ಇಂದ್ರಜಿತು ಕಾಳಗದಲ್ಲಿ ಕೊನೆಗೆ ಲಕ್ಷ್ಮಣ ಇಂದ್ರಜಿತವನ್ನು ಕೊಂದು ಬರುವಾಗ ಬಾಣಗಳನ್ನು
ಹೀಗೆ ಸಿಕ್ಕಿಸಿಕೊಂಡು ಬರುವ ಒಂದು ಕ್ರಮ ಉಂಟು. ಹೌದು. ಕೆಲವು ಹನುಮಂತ ಎತ್ತಿಕೊಂಡು ಬರುವುದೊಂದು ಉಂಟು. ಲಕ್ಷ್ಮಣ ದೊಡ್ಡ ವೇಷ ಅಂತ ಆದರೆ ಎತ್ತಿಕೊಂಡು ಬರ್ಲಿಕ್ಕೆ ಅಂತೂ ಕರ್ಕೊಂಡು ಬರ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ರಾಮ ಲಕ್ಷ್ಮಣನನ್ನು ಕಿತ್ತು ಗಾಯದ ಕಣಯ ಎನ್ನುವ ಪದ್ಯಕ್ಕೆ ಉಪಚರಿಸಲಿಕ್ಕೆಲ್ಲ ಉಂಟು. ಬಾಣಗಳನ್ನು ಒಂದೊಂದಾಗಿ ತೆಗೆಯುವುದು, ಏನೋ ಒಂದು ಔಷಧಿ ಪುಸಿದ ಹಾಗೆ ಮಾಡೋದು. ಒಂದು ಸ್ಪರ್ಧೆಯಲ್ಲಿ ನಾನು ನೋಡಿದೆ, ಹನುಮಂತ ವೇಷದವ ಆ ಪದ್ಯ ಆಗುವಾಗ ಹೋಗಿ ಒಂದು ಮಾವಿನ ಸೊಪ್ಪನ್ನು ಮೇಲೆ ಎಲ್ಲಿಂದ ತಂದು ಅದನ್ನು ಹೀಗೆ ಕುಟ್ಟಿ ಹೀಗೆ ಅರ್ದು ರಾಮನಿಗೆ ಹೀಗೆ ಕೊಡುವುದನ್ನು ನೋಡಿದೆ ನಾನು. ನನಗೆ ಅದು ಬಹಳ ಇಂಪ್ರೆಷನ್ ಬಿತ್ತು. ಹನುಮಂತ ಇಂದ್ರಜಿತ್ ಕಾಳಗದಲ್ಲಿ ಆ ಸೀನ್ನಲ್ಲಿ ಬಹಳ ಗೌಣ ಪಾತ್ರ. ಹೌದು, ಆಯಿತಾ. ಅಲ್ಲಿ ರಾಮ ಲಕ್ಷ್ಮಣರೇ ಪ್ರಧಾನ ಪಾತ್ರ. ಆಯಿತಾ. ಈ ಹನುಮಂತ ಅದರ ಎಡೆಯಲ್ಲಿ ಹೋಗಿ ಒಂದು ಕೆಲಸ ಮಾಡಿ ಹೀಗೆ ತಂದು ರಾಮನಿಗೆ ಅರ್ಪಿಸುವಾಗ ನನಗೆ ಬಹಳ ಖುಷಿ ಆಯಿತು. ಇಂತಹ ಕೆಲವು ಅದು ರಂಗ ನಡೆ ಅಂತ ಅಲ್ಲ, ಅದು ಅವನ ಏನೋ ಒಂದು ಕಲ್ಪನೆ, ಅವನದು ಅಥವಾ ಅವನ ನಿರ್ದೇಶಕಂದು ಎರಡು, ಅದಕ್ಕೆ ಒಳ್ಳೆ ಮಾರ್ಕ್, ತೃಪ್ತಿ ಆಯ್ತು ನನಗಂತೂ. ಅಂತ ಸನ್ನಿವೇಶಗಳು ಬಂದ್ರೆ ಒಳ್ಳೇದು, ಯಾರಿಗೂ ಉಪದ್ರ ಇಲ್ಲ ಅದರಲ್ಲಿ. ಸರಿ, ಹೊಸ್ತು ಕಂಡಿತ್ತು ನನಗೆ. ಹಾಗೆ ಅಂದ್ರೆ ಚೌಕಟ್ಟಿಗೆ ಅಂದ್ರೆ ಈ ಪ್ರಸಂಗ ನಡೆಗೆ ತೊಂದರೆ ಆಗದ ಹಾಗೆ ಆ ಒಂದು ಸನ್ನಿವೇಶ ಮೇಲೆ ಬೀಳುವಂತ. ಹೌದು, ಅವ ಎಲ್ಲಿಯೂ ತಾನು ಎಂಥದ್ದು ತೋರಿಸಿಕೊಳ್ಳಿಲ್ಲ. ಹೋದ ಅಲ್ಲಿ ಮೊದಲೇ ಅವರ ಹತ್ರ ಏನು ಸೊಪ್ಪು ಮಂಗಗಳ ಹತ್ರ ಯುದ್ಧ ಮಾಡುವಾಗ ಇದ್ದ ಸೊಪ್ಪು ಇತ್ತು, ಅದನ್ನು ತೆಗ್ದ, ತನ್ನಷ್ಟಕ್ಕೆ ಹೀಗೆ ಮಾಡಿದ, ಹೀಗೆ ಎಲ್ಲ ಮಾಡಿದ, ಉಗುಳ್ಳಿಲ್ಲ. ಆಯ್ತಾ, ಹೀಗೆ ಮಾಡಿದ. ಉಗುಳಿದ್ರೆ ತಪ್ಪಲ್ಲ, ಆಯುರ್ವೇದದಲ್ಲಿ ಉಂಟದು, ತಪ್ಪಲ್ಲ. ಆದ್ರೂ ಉಗುಳಿಲ್ಲ, ಹೀಗೆಲ್ಲ ಮಾಡಿದ ರಾಮನಿಗೆ ಹೀಗೆ ಕೊಟ್ಟು ತಾನೇ ಪೂಸ್ಲಿಲ್ಲ. ಇದೆಲ್ಲ ಪಾಯಿಂಟ್ಗಳು. ಉಗುಳ್ಳಿಲ್ಲ, ತಾನೇ ಹೋಗಿ ಪೂಸ್ಲಿಲ್ಲ. ಆಯ್ತಾ, ರಾಮನ ಕೈಗೆ ಕೊಟ್ಟದ್ದು ಅರ್ಪಣಾ ಮನೋಭಾವ. ಇದಕ್ಕೆ ತಾನು ರಾಮ ಪರಿಚಾರಕನಾಗಿ ಒಂದು ಇದು ಸಂಜೀವಿನಿಯ ತಂದನ ಅನುಭವ, ಅದೆಲ್ಲ ನನಗೆ ನೆನಪಾಯ್ತು ಅಲ್ಲಿ ಕೂತ್ಕೊಂಡು. ಎಷ್ಟು ಅಲ್ಲಿವರೆಗೂ ಹೋಗ್ಬೋದು ನೋಡಿ ಕಲ್ಪನೆ. ಅವನೊಂದು ಸಣ್ಣ ಕೆಲಸ, ಸಣ್ಣ ಪಾತ್ರಧಾರಿ ಅವ. ಆಯ್ತಾ, ಹಾಗೆ ಅಂತ ಅದು ಖುಷಿ ಆಯ್ತು. ಸರಿ ಸರಿ, ಇನ್ನು ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರಬೇಕು ಅಂತ ಆದರೆ, ತಾವು ತಮ್ಮ ಕಿರಿಯ ಕಲಾವಿದರಿಗೆ ಈಗ ಅಥವಾ ಇನ್ನು ಯಕ್ಷಗಾನದಲ್ಲಿ ಹಿಮ್ಮೇಳ ಅಥವಾ ಮುಮ್ಮೇಳ ಕಲಿಬೇಕು ಅಂತಿರುವಂಥ ಕಲಾಸಕ್ತರಿಗೆ ಏನಾದರೂ ಕಿವಿ ಮಾತನ್ನು ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಿ? ಮುಖ್ಯವಾಗಿ ಶ್ರದ್ಧೆ ಮತ್ತು ಏಕಾಗ್ರತೆ. ಯಕ್ಷಗಾನ ಅಂತಲ್ಲ, ಯಾವುದನ್ನು ಕಲಿಯೋದಿದ್ರು ವಿಷಯದ ಮೇಲೆ ಶ್ರದ್ಧೆ ಬೇಕು. ಯಾರೋ ಹೇಳಿದ್ರು ಅಂತ ಇದನ್ನು ನಾವು ತೊಡಗಿಸಿಕೊಳ್ಬಾರ್ದು. ಮತ್ತು ಸೇರಿದ ಮೇಲೆ ಏಕಾಗ್ರತೆ ಬೇಕು, ಮನಸ್ಸು ಚಂಚಲ ಆಗಬಾರ್ದು. ಗುರುಗಳು ಸೇರಿ 3 ತಿಂಗಳಾಯ್ತು ಮಾರು, ಗುರುಗಳು ಇಷ್ಟೇ ಹೇಳಿಕೊಟ್ಟದ್ದು, ಆ ಭಾವನೆ ಬರಬಾರ್ದು. ಇವನಿಗೆ ಎಷ್ಟು ಕೊಡಬೇಕೆನ್ನುವುದು ಗುರುಗಳಿಗೆ ಗೊತ್ತಿರ್ತದೆ. ಆ ಹಂತ ದಾಟಿ ಬರೆದಿದ್ರೆ ಅವರು ಗುರುಗಳಾಗಿರೋದಿಲ್ಲ. ಆಯಿತಾ. ಅದರಿಂದ ಅವನ ಸ್ಪೀಡಿಗೆ ಅನುಗುಣ, ಅವನ ಕಲಿಕೆಯ ವೇಗಕ್ಕೆ ಅನುಗುಣವಾಗಿ ಅವರು ಪಾಠಗಳನ್ನು ನಿರ್ಧಾರ ಮಾಡ್ತಾರೆ. ಅದನ್ನು ಪ್ರಶ್ನೆ ಅವರು ಮಾಡಬಾರ್ದು. ಈಗ ಪೇರೆಂಟ್ಸ್ ಮೂಗು ತುರಿಸೋದು ಜಾಸ್ತಿ, ಪೇರೆಂಟ್ಸ್ ಅದನ್ನು ಮಾಡಬಾರ್ದು. ತನ್ನ ಶಿಷ್ಯನಿಗೆ ಎಷ್ಟು ಕೊಡಬೇಕು ಅಷ್ಟನ್ನು ಗುರು ಅದು ಮೊದಲು ನಿರ್ಧರಿಸ್ತಾನೆ. ಅವನ ವೇಗಕ್ಕೆ ಸರಿಯಾಗಿ ಇವರು ಪಾಠ ಮಾಡ್ತಾರೆ. ಅವನಿಗೆ ಅಷ್ಟು ಕಲಿಸಿದ್ರು, ನನಗೆ ಇಷ್ಟೆಲ್ಲ ಇದ್ದಾರೆ, ಹೀಗೆ ಬರಬಾರ್ದು. ಅದಕ್ಕೆ ಗುರುವಿನ ಮೇಲೆ ಶ್ರದ್ಧೆ ಬೇಕು. ಸರಿ, ಗುರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ತಾನು ಬದ್ಧ ಎನ್ನುವುದನ್ನು ಆ ಮಗುವು ಅಥವಾ ಈ ಕಲಿಯುವ ವಿದ್ಯಾರ್ಥಿಯು, ಹೆತ್ತವರು ಅದನ್ನು ಆಲೋಚನೆ ಮಾಡಬೇಕು. ಮತ್ತೆ ಹಿರಿಯರಲ್ಲಿ ಗೌರವ, ಹಿರಿಯ ಕಲಾವಿದರಲ್ಲಿ ಗೌರವ. ಒಬ್ಬ ಹಿರಿಯ ಕಲಾವಿದರು ಈಗ ಅವರು ಕುಣಿಸಿ ತೋರಿಸುವ ಸ್ಥಿತಿಯಲ್ಲಿ ಇರಲಿಕ್ಕಿಲ್ಲ, ಆರೋಗ್ಯ ಇರಲಿಕ್ಕಿಲ್ಲ, ಪ್ರಾಯ ಆಗಿರ್ಬೋದು, ಬಾರಿಸಿ ತೋರಿಸುವ ಸಾಧ್ಯತೆಯಲ್ಲಿ ಇರಲಿಕ್ಕಿಲ್ಲ. ಹಾಗಂತ ಅವರಿಗೆ ಕೊಡುವ ಗೌರವವನ್ನು ನಾವು ಕೊಡಲೇಬೇಕು. ಯಾಕಂದ್ರೆ ಒಂದು ಕಾಲದಲ್ಲಿ ಅವರು ರಂಗಸ್ಥಳವನ್ನು ಆಳಿದವರು, ಹಿಮ್ಮೇಳದ ಇದನ್ನು ಆಳಿದವರು. ಆ ಪ್ರಜ್ಞೆ ನಮಗೆ ವಿದ್ಯಾರ್ಥಿಗಳಲ್ಲಿ ಮೂಡುವ ಹಾಗೆ ಗುರುಗಳು ಮತ್ತು ಹೆತ್ತವರು ಆ ಗೌರವಿಸುವುದನ್ನು ಕಲಿಸಿದರೆ ತನ್ನಷ್ಟಕ್ಕೆ ಅವನ ಮಟ್ಟ ಇಂಪ್ರೂವ್ ಆಗ್ತದೆ. ಹಾಗಾಗಿ ಶ್ರದ್ಧೆ ಬೇಕು, ಏಕಾಗ್ರತೆ ಬೇಕು, ಹಿರಿಯರಲ್ಲಿ ಗೌರವ ಬೇಕು, ಇಷ್ಟನ್ನು ಹೇಳ್ಬೋದು. ಆಗಲಿ ಗುರುಗಳೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದುಕೊಂಡು 2 ಸಂಚಿಕೆಗಳ ಕಾಲ ಬಹಳಷ್ಟು ರಂಗ ಮಾಹಿತಿಯನ್ನು, ತಮ್ಮ ಅನುಭವಗಳನ್ನು, ಅದೇ ರೀತಿ ನಮಗೆ ಉಪಯೋಗ ಆಗುವಂಥ ಬಹಳಷ್ಟು ವಿಷಯಗಳನ್ನು ತಾವು ಹೇಳಿದ್ದೀರಿ. ಮೊಟ್ಟ ಮೊದಲಾಗಿ ತಮ್ಮ ಸಮಯಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಮ್ಮಿಂದಾಗಿ ಇನ್ನಷ್ಟು ಕಲಾ ಸೇವೆ ಆಗಲಿ, ತಮ್ಮಿಂದ ಇನ್ನಷ್ಟು ಶಿಷ್ಯರು ರೂಪುಗೊಂಡು ಯಕ್ಷಗಾನಕ್ಕೆ ಬರುವಂತಾಗಲಿ, ಇನ್ನಷ್ಟು ಸಮಯಗಳ ಕಾಲ ತಮ್ಮ ವಾದನ ವೈಖರಿಯನ್ನು ನಾವು ಅನುಭವಿಸುವಂತಾಗಲಿ ಅಂತ ಹೇಳೋ ಆಶಯ ನಮ್ಮದು. ಮತ್ತೊಮ್ಮೆ ತಮ್ಮ ಸಮಯಕ್ಕಾಗಿ ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಕಟೀಲು ಮುರಳೀಧರ್ ಭಟ್ ಅವರು ನಮ್ಮ ಜೊತೆ ಇದ್ದುಕೊಂಡು ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ರೀತಿ ಇನ್ನೊಬ್ಬ ಕಲಾವಿದರ ಜೊತೆ ನಾನು ಮುಂದಿನ ವಾರ ಬರಲಿಕ್ಕಿದ್ದೇನೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.